ಪದವೀಧರರಾಗಿ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಅವರ ವಂಶವೃಕ್ಷ, ತಬ್ಬಲಿ ನೀನಾದ ಮಗನೇ, ನಾನು ಸಿನಿಮಾ ನೋಡಿದ್ದೀನಿ, 2 ಸಿನಿಮಾನೂ ನಾನು ನೋಡಿದ್ದೀನಿ, ವಂಶವೃಕ್ಷ ಮತ್ತು ತಬ್ಬಲಿ ನೀನಾದ ಮಗನೇ. ಇವೆಲ್ಲನೂ ಕೂಡ ವಿಮರ್ಶೆ ಮಾಡುವಂಥ ಚಿತ್ರಗಳು. ನಾವು ಹೋಗಿ ಈ ಸಿನಿಮಾಗಳು ನೋಡ್ತೀರಲ್ಲಪ್ಪ, ಏನು ಫೈಟಿಂಗು, ಇವು ಬಾಂಬ್ ಹಾಕೋದು, ಈ ಥರದ ಸಿನಿಮಾಗಳು ವಿಮರ್ಶೆ ಮಾಡೋದು. ಅಂದರೆ ಸಮಾಜದಲ್ಲಿ ಏನು ತಪ್ಪುಗಳಿದೆ, ಏನು ಅನ್ಯಾಯ ನಡೀತಾ ಇದೆ, ಅದರ ಪ್ರತಿಬಿಂಬವಾಗಿ ಅವರ ಈ ಸಿನಿಮಾಗಳು ಬಂದಿದೆ. ಅಂದರೆ ಜನ ವಿಮರ್ಶೆ ಮಾಡಬೇಕಿದೆ, ನಮ್ಮ ಸಮಾಜದಲ್ಲಿ ಈ ಥರದ ಇದೆಯಾ, ಇದನ್ನು ಹೋಗಲಾಡಿಸುವಂಥದ್ದಕ್ಕೆ ಪ್ರಯತ್ನ ಹೆಂಗಾಗಬೇಕು ಅನ್ನೋ ಮಾದರಿ ಹೇಳುವಂಥ ಒಂದು ಚಿತ್ರಗಳನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತಯಾನ ಇರ್ಬೋದು, ಉತ್ತರಾಖಂಡ ಇರ್ಬೋದು, ನಾಯಿ ನೆರಳು, ಇದು ಭಾಳ ವಿಮರ್ಶೆಗೆ ಒಳಗಾದಂಥ ಕಾದಂಬರಿ. ಅವ್ರಿಗೂ ಸಹ ಪ್ರಮುಖವಾಗಿ ಅಂತ ಹೇಳಿದ್ರೆ ಸರಸ್ವತಿ ಸನ್ಮಾನ, ಇದು ಅಪರೂಪದ ಒಂದು ಸರಸ್ವತಿ ಸನ್ಮಾನ ಬಂದಿದೆ. ಅದೇ ರೀತಿ ಪದ್ಮಶ್ರೀ ಇರ್ಬೋದು, ಪದ್ಮವಿಭೂಷಣ ಇರ್ಬೋದು, ಅವ್ರು ಬಂದಿದೆ. ಎಲ್ಲ ಪ್ರಶಸ್ತಿಗೂ ಕೂಡ ಅವರೇನು ಭಾಗಿ ಅಂತ ನಾವು ಹೇಳೋಕ್ಕಲ್ಲ, ಅದೆಲ್ಲ ಪ್ರಶಸ್ತಿ ಕರ್ನಾಟಕಕ್ಕೆ ಬಂದ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ. ಯಾಕಂದರೆ ಪ್ರಶಸ್ತಿ ಬಂದಾಗ ಅವರು ಕರ್ನಾಟಕದವರು ಅಂತ ಹೇಳ್ತಾರೆ, ಕೇಂದ್ರದ ಪ್ರಶಸ್ತಿಗಳು ಬಂದಾಗ ಅದು ಹೆಮ್ಮೆ ನಮಗೆ. ಆ ಥರದ ಒಂದು ಪ್ರಶಸ್ತಿನೂ ಕೂಡ ನಮಗೆ ನಮ್ಮ ರಾಜ್ಯಕ್ಕೆ ತಂದಿದ್ದಾರೆ, ಅವ್ರಿಗೂ ಸಿಕ್ಕಿದೆ. ಕೊನೆಯ ದಿನಗಳಲ್ಲಿ ಅವರು ಬೆಂಗಳೂರಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇದ್ರು. ನಮಗೆ ಪತ್ರಕರ್ತರು, ಎಡಿಟ್ರು ಅವರು ಅವ್ರನ್ನ ನೋಡ್ತಾ ಇದ್ರು. ಅವತ್ತು ಕೂಡ ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಮಾಡಿ ಆರಾಮ್ಸೆ ಬಂದು ತಿಂಡಿ ತಿಂದು ಹೋಗ್ತಾ ಇದ್ರು. ಸಡನ್ನಾಗಿ ಅವ್ರಿಗೆ ಸಮಸ್ಯೆ ಆದಾಗ ಅಲ್ಲಿನ ಆಸ್ಪತ್ರೆ ಸೇರಿದ್ರು. ಅವರು ತೀರ್ಕೊಂಡಿದ್ದಾರೆ. ಅವರು ಕೂಡ ಮೈಸೂರಲ್ಲೇ ವಾಸ ಆಗಿದ್ರು. ಅವರ ಭೈರಪ್ಪನವ್ರಿಗೂ ಕೂಡ ನಾನು ಭಾಳ ದುಃಖ ವ್ಯಕ್ತ ಮಾಡಿ ಅವರ ಕುಟುಂಬಕ್ಕೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಉಮೇಶ್ ಅವರು ಹಾಸ್ಯ ಕಲಾವಿದರು. ಅವ್ರ ಜೀವನದಲ್ಲಿ ಏನು ಕಷ್ಟ ಇದೆಯೋ ಗೊತ್ತಿಲ್ಲ, ಜನ ಅಂತೂ ನಡೆಸ್ತಾ ಇದ್ರು. ಅವ್ರು ಕೆಲವು ಸಿನಿಮಾ ಅಂತೂ ಕೂಡ ಇನ್ನೂ ಭಾಳ ಜನ ನೋಡಿ ನಗುವಂಥ ಸಿನಿಮಾಗಳು ಕೊಟ್ಟಿದ್ದಾರೆ. ಭಾಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಅವ್ರಿಗೆ. 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗಿಯಾಗಿದ್ದಾರೆ. ಸೊ ಒಬ್ಬ ನಗಿಸುವಂಥ ಕಲಾವಿದ, ಚಲನಚಿತ್ರದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಸೊ ಅವರು ಕೂಡ 30/11/2025 ಎದುರಾಗಿದ್ದಾರೆ. ಅವರೆಲ್ಲ ಕುಟುಂಬಕ್ಕೂ ಯಾರ್ಯಾರು ಸಂತಾಪ ಎಲ್ಲ ಹಾಕುವಂಥದ್ದು ಸಾಮಾನ್ಯವಾಗಿ ಇದು ಬರುತ್ತೆ. ಒಂದು ಕಾದಂಬರಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಸಮಾಜದ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ಅಥವಾ ಅಂಥ ವಿಚಾರಗಳನ್ನು ಸಮಾಜಕ್ಕೆ ಚರ್ಚೆಗೆ ತಂದಾಗ ವಿವಾದಗಳು ಬರೋದು ಸಹಜ. ಆ ರೀತಿ ನಮ್ಮ ಭೈರಪ್ಪನವರು, SL ಭೈರಪ್ಪನವರು ಆ ಒಂದು ವಿವಾದವನ್ನು ಕೂಡ ಅನೇಕ ಸಂದರ್ಭದಲ್ಲಿ ಹುಟ್ಟಿಹಾಕಿದ್ರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದಂಥವರು ಅವರು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಗುಜರಾತ್ನಲ್ಲಿ ಕೆಲಸ ಮಾಡಿದ್ದಾರೆ, ಸರ್ದಾರ್ ಪಟೇಲ್ ಇದರಲ್ಲಿ ಡೆಲ್ಲಿಯಲ್ಲಿ NCERT ಕೆಲಸ ಮಾಡಿದ್ದಾರೆ ಮತ್ತು ಮೈಸೂರಿನಲ್ಲಿ ಕೆಲಸ ಮಾಡಿದ್ದಾರೆ ಉಪನ್ಯಾಸಕರಾಗಿ. ಅನೇಕ ರೀತಿಯಲ್ಲಿ ಸುಮಾರು 25 ಕಾದಂಬರಿಗಳನ್ನು, 30ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಬಹಳಷ್ಟು ಮೌಲ್ಯಯುತವಾದಂಥ ಕಾದಂಬರಿಗಳನ್ನು ಕೂಡ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೆನೆಸ್ಕೊಳ್ಬೇಕಾಗುತ್ತೆ. ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ ಇವೆಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಒಂದು ರೀತಿಯಲ್ಲಿ ಅವರು ಸಮಾಜಕ್ಕೆ ಸಂದೇಶವನ್ನು ಕೊಡೋದರ ಮೂಲಕ ಇವತ್ತು ನಮ್ಮ ಮನೆಗಳಲ್ಲಿ ಅವರು ನೆಲೆಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಉಮೇಶ್ ಅವರು ಹಾಸ್ಯ ಕಲಾವಿದ. ಅವರನ್ನು ನೋಡಿ ನಮ್ಮ ಜಿಲ್ಲೆಯಲ್ಲಿ ನರಸಿಂಹರಾಜು ಅಂತೇಳಿ ಚಿತ್ರನಟರಿದ್ರು, ಅವರು ಹಾಸ್ಯ ಕಲಾವಿದ. ಇವರೆಲ್ಲ ಒಂದು ರೀತಿಯಲ್ಲಿ ಅವರು ನೋವು ಏನೇ ಇರ್ಬೋದು, ಒಳಗಡೆ ಅವರ ಕುಟುಂಬದ ನೋವುಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಅವ್ರ ನೋವು ಅವರು ಹೇಳ್ಕೊಳ್ಳೋದಿಲ್ಲ. ಆದರೆ ಜನಗಳ ನೋವನ್ನು ದೂರ ಮಾಡಬೇಕು ಅನ್ನುವಂಥ ದೃಷ್ಟಿ ನೋಡಿ ಹೇಗೆ ಅವರು ಉಮೇಶ್ ಅವರು ಆ ದಾರಿಯಲ್ಲಿ ಬಂದಂಥವ್ರು. ಹಾಗಾಗಿ ಅವರು ಕೂಡ ಒಬ್ಬ
ಪಿಯಾನೋ ವಾದಕರಾಗಿ, ಉಚ್ಚ ಕಲಾವಿದರಾಗಿ, ಹಾರ್ಮೋನಿಯಂ ವಾದಕರಾಗಿ ಕೂಡ ಖ್ಯಾತಿಯನ್ನು ಗಳಿಸಿದರು ಅನ್ನುವಂಥದ್ದು. ಇದು ಭಾಳ ವಿರಳ ಇದು ಭಾಳ ರೇರ್ ಇದು ಇಂಥ ಕಾಂಬಿನೇಷನ್. ಹಾಗಾಗಿ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಮಹನೀಯರಿಗೆ ಈ ಸದನ ಗೌರವವನ್ನು ಸಲ್ಲಿಸ್ತಾ ಇದೆ. ನಾನು ಕೂಡ ತಾವು ತಂದಿರ್ತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ನನ್ನ ವೈಯಕ್ತಿಕವಾದ ಸಂತಾಪವನ್ನು ಕೂಡ ಸೂಚಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನಾಡುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತನ್ನಂಥ ನಿರ್ಣಯ ನಾನು ಗಮನಿಸ್ತಾ ಇದ್ದೀನಿ. ಮತ್ತು